ಬಂಟ್ವಾಳದ ಹಣ್ಣು ಮೇಳದಲ್ಲಿ ಗಮನವನ್ನ ಸೆಳೆದಿದೆ ಜಪಾನ್ ದ್ರಾಕ್ಷಿ. ಹಣ್ಣು ಮೇಳಕ್ಕೆ ಬಂದವರ ಎಲ್ಲರ ಕಣ್ಣು ಈ ದ್ರಾಕ್ಷಿ ಮೇಲೇನೆ. ಇದು ಅಂತಿಂತ ದ್ರಾಕ್ಷಿ ಇಲ್ಲ, ಇದು ವೆರಿ ವೆರಿ ಕಾಸ್ಟ್ಲಿ. ಈ ತರದ ಕಾಸ್ಟ್ಲಿ ದ್ರಾಕ್ಷಿ ಬೇರೆಲ್ಲೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಜಪಾನ್ ಮೂಲದ ಈ ರೂಬಿ ರೋಮನ್ ದ್ರಾಕ್ಷಿ ಇದೆ ಅಲ್ವಾ, ರೂಬಿ ರೋಮನ್ ದ್ರಾಕ್ಷಿ ಬೆಲೆ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗೋದು ಪಕ್ಕಾ. ನೋಡಿ, 200 ಅಲ್ಲ, 500 ಅಲ್ಲ, 1000 ಅಲ್ಲ. 1 kg ರೋಮನ್ ರೂಬಿ ದ್ರಾಕ್ಷಿ ಬೆಲೆ ಬರೋಬ್ಬರ 8 ಲಕ್ಷ ರೂಪಾಯಿ. ಯಾರಿಗೆ ಬೇಕು? 1 kg ರೂಬಿ ರೋಮನ್ ದರ 8 ಲಕ್ಷ ರೂಪಾಯಿ. ಅಂದ್ರೆ ಭಾರತದ ರೂಪಾಯಿ ಮೌಲ್ಯದಲ್ಲಿ ನಾವು ಹೇಳ್ತಾ ಇರೋದು 8 ಲಕ್ಷ, ಅವ್ರ ದರದಲ್ಲಿ 1 ಲಕ್ಷ ರೂಪಾಯಿ. ನೋಡಿ, ಇದೆ ನೋಡಿ, ಏನಿದೆ ಇದರಲ್ಲಿ. ಸ್ವಲ್ಪ ಸೈಜ್ ದೊಡ್ಡದಾಗಿದೆ ಅಷ್ಟೇ. ಟೇಸ್ಟ್ ಹೆಂಗಿದೆ ನಮ್ಗೆ ಗೊತ್ತಿಲ್ಲ, ಅದನ್ನು ಮುಟ್ಟೋಕ್ಕೂ ಕೊಡಲ್ಲ. ನೋಡಿ ಹೆಂಗಿಟ್ಟಿದ್ದಾರೆ ನೋಡಿ, ಓನ್ಲಿ ಪ್ರದರ್ಶನಕ್ಕೆ ಮಾತ್ರ ಇಟ್ಟಿರೋದು. ಒಂದು ದ್ರಾಕ್ಷಿ ಬೆಲೆ ಎಷ್ಟು ಗೊತ್ತಾ? ಒಂದು ದ್ರಾಕ್ಷಿ ಬೆಲೆ 35,000. ನಾವು ಫ್ರೀಯಾಗಿ ತಿಂದುಬಿಡ್ತೀವಿ ಹಣ್ಣಿನ ಅಂಗಡಿಗೆ ಹೋದಾಗ. ಹಂಗೆ 8 ಲಕ್ಷ ರೂಪಾಯಿ ಇದು. ಅತಿ ಹೆಚ್ಚು ಸಿ ವಿಟಮಿನ್ ಹೊಂದಿರುವಂತಹ ರೂಬಿ ರೋಮನ್ ಇದು. ಅಂದರೆ ಆರೋಗ್ಯಕ್ಕೆ ಅತಿ ಹೆಚ್ಚು ಉಪಯೋಗ ಆಗಿದೆ, ಇದು ಆಗ್ತಾ ಇದೆ. ಜರ್ಮನಿಯಲ್ಲಿ ಯಾರೋ ಒಬ್ಬರು ಮುಂಬೈ ಮೂಲದ ಉದ್ಯಮಿ ಇದ್ದಾರೆ, ಅವ್ರ ಮೂಲಕ ತಂದಿದ್ದಾರೆ ಅಂತ. ಇದನ್ನ ಸ್ವಲ್ಪ ತಂದಿದ್ದಾರೆ, ಒಂದು 1/4 kg ಅಷ್ಟೇ ಇದೆ, 250 ಗ್ರಾಮ್ ಅಷ್ಟೇ ಇದೆ ಇದು. 3 ವರ್ಷಗಳ ಹಿಂದೆ ಮಿಯಾಜಾಕಿ ಹಣ್ಣು ಪ್ರದರ್ಶನವನ್ನು ಮಾಡಿದರು. ಈಗ ಕೊಪ್ಪಳ ಜಿಲ್ಲೆಯಲ್ಲಿ 10 ಎಕರೆಯಲ್ಲಿ ಮಿಯಾಜಾಕಿ ಬೆಳೆಯನ್ನು ಬೆಳೆಯಲಾಗಿದೆ. ಅಂದರೆ ನಮ್ಮ ಕರ್ನಾಟಕದ ರೈತರು ಕೂಡ ಏನು ದ್ರಾಕ್ಷಿ ಬೆಳೆಗಾರರಿದ್ದಾರೆ, ಈ ರೀತಿಯ ಬೆಳೆಯನ್ನು ಬೆಳಿಬೇಕು, ಅವರಿಗೆ ಒಂದು ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಅಧಿಕಾರಿಗಳು ಈ ಹಣ್ಣನ್ನು ಪ್ರದರ್ಶನಕ್ಕೆ ತರಿಸಿದ್ದಾರೆ. ಸ್ವದೇಶಿ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಮುಖ್ಯವಾಗಿ ಇಲ್ಲಿ ಜಗತ್ತಿನ ದುಬಾರಿ ದ್ರಾಕ್ಷಿ ಆಗಿರ್ತಕ್ಕಂಥ ರೂಬಿ ರೋಮನ್ ಅಂದರೆ ಜಪಾನಿನ ತಳಿ. ಇದು 8 ಲಕ್ಷ ರೂಪಾಯಿ ಪ್ರತಿ ಕೆಜಿಗೆ ಬೆಳೆಯುತ್ತೆ. ಅಂದ್ರೆ 1 ಲಕ್ಷ ಎನ್ ಜಪಾನದೊಳಗೆ, ನಮ್ಮ ಇಂಡಿಯಾದೊಳಗೆ 8 ಲಕ್ಷ ರೂಪಾಯಿ ಕೆಜಿ ಇದಾಗ್ತೈತೆ. ಆ ಹಣ್ಣನ್ನು ನಾವು ಇಂಪೋರ್ಟೆಡ್ ಮಾಡ್ಕೊಂಡು ಇಲ್ಲಿ ಪ್ರದರ್ಶನದಲ್ಲಿ ಏರ್ಪಡಿಸಿದ್ವಿ. ಅದೇ ರೀತಿಯಾಗಿ ಪ್ಲಮ್ಮು, ಪೀಚು, ಪಿಯರು, ಐಸ್ ಗವಾ, ಈ ಥರ ಬೇರೆ ಬೇರೆ ವಿದೇಶಿ ತಳಿಗಳ ಹಣ್ಣುಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಜೊತೆಗೆ ನಮ್ಮ ಸ್ವದೇಶಿ ತಳಿಗಳಾದ ದ್ರಾಕ್ಷಿ, ದಾಳಂಬ್ರೆ, ಮಾವು, ಜೊತೆಗೆ ಕರ್ಬೂಜ, ವಿವಿಧ ತಳಿಗಳನ್ನು ಸಹ ನಾವು ಇಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ. ಹೋದ ವರ್ಷ